ಆಷಾಢ ಮಾಸದಲ್ಲಿ ಗಂಡ ಮತ್ತು ಹೆಂಡತಿ ದೂರ ಇರಬೇಕು ಅನ್ನುವಂತಹ ಮಾತನ್ನ ಸುಮಾರು ಕಡೆ ಕೇಳಿರ್ತೀವಿ. ಆದರೆ ಯಾಕೆ ಅನ್ನೋ ಪ್ರಶ್ನೆ ಯಾರು ಕೂಡ ಮಾಡಿಲ್ಲ. ಸೊ ಆ ಒಂದು ವಿಚಾರನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆಷಾಢ ಮಾಸವನ್ನ ಶೂನ್ಯ ಮಾಸ ಅಂತ ಕರೀತಾರೆ. ಈ ಒಂದು ತಿಂಗಳಲ್ಲಿ ಯಾವ ಶುಭ ಕಾರ್ಯವೂ ಕೂಡ ಆಗೋದಿಲ್ಲ. ಹಾಗೆಯೇ ಈ ತಿಂಗಳಲ್ಲಿ ದೇವತೆಗಳು ನಿದ್ರೆಗೆ ಹೋಗಿರ್ತಾರೆ. ಇದನ್ನು ದೇವಶಯನ ಕಾಲ ಅಂತ ಕೂಡ ಕರೀತಾರೆ. ದಂಪತಿಗಳು ಶರೀರದ ನಿಕಟತೆಯಿಂದ ದೂರವಿರಬೇಕು ಅನ್ನುವಂತಹ ಶಾಸ್ತ್ರವಿದೆ. ಅದು ಬ್ರಹ್ಮಚಾರ್ಯ, ಶುದ್ಧತೆ ಹಾಗೂ ದೇವರ ಭಕ್ತಿಗೆ ಮೀಸಲಾದ ಸಮಯ ಇದಾಗಿರುತ್ತೆ. ಇನ್ನು ವೈಜ್ಞಾನಿಕವಾಗಿ ಮಳೆಗಾಲದಲ್ಲಿ ಸೋಂಕು, ಶರೀರದ ಶಕ್ತಿ ಇವು ಕುಗ್ಗುತ್ತದೆ ಈ ತಿಂಗಳಲ್ಲಿ. ಹೀಗಾಗಿ ಈ ಮಾಸ ಅಥವಾ ಈ ತಿಂಗಳು ಧ್ಯಾನ, ಜಪ, ದೇವ ಪೂಜೆಗೆ ಮೀಸಲಿಡ್ತಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಗಂಡ ಹೆಂಡತಿ ಆಷಾಢ ತಿಂಗಳಲ್ಲಿ ದೂರ ಇದ್ದರೆ ಅವರ ಒಂದು ಶರೀರಕ್ಕಾಗಿರಬಹುದು ಅಥವಾ ಅವರ ಒಂದು ಮುಂದಿನ ಪೀಳಿಗೆಗಾಗಿರಬಹುದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನೋದು ನಮ್ಮ ಹಿರಿಯರ ನಂಬಿಕೆಯಾಗಿದೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿಕೊಳ್ಳಿ.